ಮನಸ್ಸು ಎನ್ನುವುದು ಮರ್ಕಟದಂತೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಂದರೆ ಬೇರೆ ಬೇರೆ ಯೋಚನೆಗಳ ಕಡೆಗೆ ಓಡಾಡ್ತಾ ಇರ್ತದೆ. ತಲೆನೋವು ಇಲ್ಲದ ಮನುಷ್ಯನಿಲ್ಲ, ಖಾಲಿ ಇರುವ ತಲೆಗಳಿಲ್ಲ. ನಕಾರಾತ್ಮಕ ಯೋಚನೆಗಳು ಏಕೆ ಬರುತ್ತವೆ? ಏಕೆಂದರೆ ನಮ್ಮ ಸೋಲು, ಹತಾಶೆ, ನಿರಾಶೆಗಳಿಂದ ನಮ್ಮ ಮನಸ್ಸು ಇವುಗಳನ್ನು ಒಪ್ಪಿಕೊಳ್ಳಲು ತಯಾರಿರುವುದಿಲ್ಲ. ಸೋಲು ಎಂದರೆ ಭಯ. ನಿರಾಶಾದಾಯಕವಾದ ಮನಸ್ಸು ಯಾವಾಗಲೂ ನಕಾರಾತ್ಮಕ ಚಿಂತನೆಗಳನ್ನು ಮಾಡುತ್ತಿರುತ್ತದೆ. ಈ ನಕಾರಾತ್ಮಕ ಯೋಚನೆಗಳಿಂದ ಹೊರಬರುವುದು ಹೇಗೆ? ಒಂದು ಉದಾಹರಣೆ ಸಹಿತ ತಿಳಿದುಕೊಳ್ಳೋಣ. ಒಂದು ಕೊಳಕಾದ ಹಾಗೆ ಮಣ್ಣು ಮಿಶ್ರಿತ ನೀರನ್ನು ಒಂದು ಗ್ಲಾಸಿಗೆ ಹಾಕಿ. ಇದನ್ನು ನಿಮ್ಮ ನಕಾರಾತ್ಮಕ ಯೋಚನೆ ಎಂದು ತಿಳಿದುಕೊಳ್ಳಿ. ಹಾಗೆಯೇ ಇನ್ನೊಂದು ಜಗ್ನಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಳ್ಳಿ. ಅದನ್ನು ನಿಮ್ಮ ಧನಾತ್ಮಕ ಯೋಚನೆ ಎಂದುಕೊಳ್ಳಿ. ಶುದ್ಧವಾದ ನೀರನ್ನು ಕೊಳಕು ನೀರು ತುಂಬಿದ ಗ್ಲಾಸ್ಗೆ ಹಾಕಿದಾಗ ಆ ಶುದ್ಧ ನೀರು ಕೂಡ ಅಶುದ್ಧವಾಗ್ತದೆ. ಹಾಗೆಯೇ ನಮ್ಮ ಮನಸ್ಸಿಗೆ ಒಂದೆರಡು ಧನಾತ್ಮಕ ಯೋಚನೆಗಳನ್ನು ತುಂಬಿದರೆ ಅದು ಕೂಡ ನಕಾರಾತ್ಮಕವಾಗಿ ಪರಿವರ್ತನೆಗೊಳ್ಳುತ್ತದೆ. ಈಗ ಈ ಶುದ್ಧ ನೀರನ್ನು ಅಶುದ್ಧವಾದ ನೀರು ತುಂಬಿದ ಗ್ಲಾಸಿಗೆ ಸುರಿಯುತ್ತಾ ಹೋದರೆ ಅಶುದ್ಧವಾದ ನೀರು ಸಹ ಶುದ್ಧವಾಗುತ್ತಾ ಹೋಗುತ್ತದೆ. ಹಾಗೆಯೇ ನಮ್ಮ ಮನಸ್ಸಿನ ಒಳಗೆ ಧನಾತ್ಮಕ ಯೋಚನೆಗಳನ್ನು ತುಂಬುತ್ತಾ ಹೋದಂತೆ ನಕಾರಾತ್ಮಕ ಯೋಚನೆಗಳು ನಮ್ಮ ಮನಸ್ಸಿಂದ ಹೊರಗೆ ಹೋಗುತ್ತವೆ. ಮನಸ್ಸಿನಿಂದ ನಕಾರಾತ್ಮಕ ಯೋಚನೆಗಳಿಂದ ಹೊರಬರುವುದು 1-2 ದಿನದಿಂದ ಸಾಧ್ಯವಿಲ್ಲ. ಅದಕ್ಕಾಗಿ ಸತತ ಪ್ರಯತ್ನ ಬೇಕು. ಮೊದಲನೆಯದಾಗಿ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಜನರಿಂದ ನಾವು ಸಾಧ್ಯವಾದಷ್ಟು ದೂರವಿರಬೇಕು. ಏಕೆಂದರೆ ಅಂತಹ ಜನರಿಂದ ನಮ್ಮ ಮನಸ್ಸು ಮತ್ತಷ್ಟು ನಕಾರಾತ್ಮಕ ಯೋಚನೆಗಳ ಕಡೆಗೆ ಹೋಗ್ತದೆ. ಧನಾತ್ಮಕವಾಗಿ ಯೋಚಿಸಿ, ಧನಾತ್ಮಕವಾಗಿ ಚಿಂತನೆ ಮಾಡುವ ಜನರ ಜೊತೆ ಸಮಯವನ್ನು ಕಳೆಯಿರಿ. ಜೀವನದಲ್ಲಿ ಹೆತ್ತವರ ನಂತರ ನಮ್ಮ ಜೀವನದಲ್ಲಿ ಸ್ನೇಹಿತರು ಅಷ್ಟೇ ಮುಖ್ಯ. ನಾವು ಹೆಚ್ಚು ಸ್ನೇಹಿತರ ಜೊತೆ ಕಳೆಯುವುದರಿಂದ ಉತ್ತಮ ಸ್ನೇಹಿತರ ಆಯ್ಕೆ ಮಾಡಿ. ಯಾರಿಂದ ಹೆಚ್ಚು ತಿಳಿದುಕೊಳ್ಳಬಹುದು, ಯಾರು ನಮ್ಮನ್ನು ಗೌರವಿಸುತ್ತಾರೆ, ಯಾರು ನಮಗೆ ಸಹಾಯ ಮಾಡುತ್ತಾರೆ, ಯಾರು ನಮ್ಮ ಮನಸ್ಥಿತಿಗೆ ಹೊಂದಿಕೊಳ್ಳುತ್ತಾರೆ ಅಂತವರ ಬಳಿ ಸ್ನೇಹವನ್ನು ಮಾಡಿ. ಎರಡನೆಯದಾಗಿ, ಕೆಲವೊಮ್ಮೆ ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ನಕಾರಾತ್ಮಕ ವ್ಯಕ್ತಿಗಳ ಒಡನೆ ಇರಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಅಂತವರ ಮಾತನ್ನು ಕೇಳಬೇಕಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದೆ ಅಂತವರಿಗೆ ನೋ ಎಂದು ಹೇಳಲು ಕಲಿಯಬೇಕಾಗುತ್ತದೆ. ಮೂರನೆಯದು, ವರ್ತಮಾನದಲ್ಲಿ ಬದುಕುವುದು. ಅಂದರೆ ನಮ್ಮ ಭೂತಕಾಲವನ್ನು ಬದಲಾಯಿಸಲು ನಮ್ಮಿಂದ ಸಾಧ್ಯವಿಲ್ಲ, ಆದರೆ ನಮ್ಮ ಭವಿಷ್ಯವನ್ನು ನಾವು ಬದಲಾಯಿಸಬಹುದು. ನಮ್ಮ ಭೂತಕಾಲದ ಚಿಂತನೆ ಮತ್ತು ಭವಿಷ್ಯ ಕಾಲದ ಚಿಂತನೆಗಳನ್ನು ಮಾಡುತ್ತಾ ನಮ್ಮ ವರ್ತಮಾನವನ್ನು ನಾವು ಮರೆತೇ ಬಿಡುತ್ತೇವೆ. ಹಾಗೆ ಮಾಡದೆ ನಮ್ಮ ವರ್ತಮಾನವನ್ನು ಅರಿತುಕೊಂಡು ಜೀವಿಸುವುದನ್ನು ಕಲಿಯಬೇಕು. ವರ್ತಮಾನವನ್ನು ಸರಿಪಡಿಸಿಕೊಂಡರೆ ಭವಿಷ್ಯವನ್ನು ಸರಿಪಡಿಸಿಕೊಳ್ಳಬಹುದು. ನಾಲ್ಕನೆಯದಾಗಿ, ಸರಿಯಾದ ಆಹಾರ ಪದ್ಧತಿ. ಒಂದು ಸರಿಯಾದ ಆಹಾರ ಪದ್ಧತಿಯನ್ನು ನಾವು ಅನುಸರಿಸದೇ ಹೋದರೆ ನಮ್ಮ ಮನಸ್ಸು ವಿಚಲಿತಗೊಳ್ಳುತ್ತದೆ. ಸರಿಯಾದ ಆಹಾರ ಪದ್ಧತಿಯನ್ನು ಬೆಳೆಸಿಕೊಳ್ಳಿ. ಆಧುನಿಕ ಆಹಾರ ಪದ್ಧತಿಗೆ ಜಾಸ್ತಿ ಒತ್ತು ಕೊಡಬೇಡಿ. ಆಧುನಿಕ ಆಹಾರಗಳು ನಮ್ಮ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ. ಐದನೆಯದು, ವ್ಯಾಯಾಮ ಮತ್ತು ಧ್ಯಾನ. ದಿನದಲ್ಲಿ ಕೇವಲ ಅರ್ಧ ಗಂಟೆ ಸಮಯವನ್ನಾದರೂ ವ್ಯಾಯಾಮಕ್ಕೆ ಮೀಸಲಿಡಬೇಕು. ಇದರಿಂದ ದೇಹದಲ್ಲಿ ಜಡತ್ವ ಉಂಟಾಗುವುದಿಲ್ಲ. ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಆರನೆಯದು, ಸಾಧ್ಯವಾದರೆ ಹೊಸ ಹೊಸ ಜಾಗಗಳಿಗೆ ಭೇಟಿ ನೀಡಿ. ಹೊಸ ಹೊಸ ಜಾಗಗಳಿಗೆ ಭೇಟಿ ನೀಡಿದರೆ ಹೊಸ ಹೊಸ ವಿಷಯವನ್ನು ಕಲಿಯಬಹುದು. ಹೀಗೆ ನಿಮ್ಮ ಮನಸ್ಸನ್ನು ನಕಾರಾತ್ಮಕ ಯೋಚನೆಗಳಿಂದ ದೂರವಿಡಿ. ಧನಾತ್ಮಕ ಚಿಂತನೆಗಳತ್ತ ನಿಮ್ಮ ಮನಸ್ಸನ್ನು ಕೊಂಡೊಯ್ಯಿರಿ. ಎಲ್ಲವೂ ಒಳ್ಳೆಯದಾಗುತ್ತದೆ.